ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಕೆಲಸವನ್ನು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮಾಡಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಬೆಲವತ್ತ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ಘನತ್ಯಾಜ್ಯಗಳನ್ನು ಬಿಸಾಡದೆ ಸ್ವಚ್ಛತೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂಬುದನ್ನು ಅರಿತಾಗ ಈ ಯೋಜನೆ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯೋನ್ಮುಖರಾಗಬೇಕು, ಗ್ರಾಮಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಂಗನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ದಯಾನಂದ್, ಉಪಾಧ್ಯಕ್ಷ ರಾಜಶೇಖರ್, ಸದಸ್ಯರು ಪಿಡಿಒ ಸುಬ್ಬರಾಜ್ ಅರಸ್, ದಯಾನಂದ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪಿಕ್ಚರೇ ಗೊತ್ತಿಲ್ಲ ಇದುವರೆಗೂ. ನಾವು 5 ಜನ ನೇಮಕ ಮಾಡ್ಕೊಂಡಿದೀವಿ. ಮಹಿಳೆಯರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಹಿಳೆ ಡ್ರೈವರಿಂದ ಹಿಡಿದು ಮಹಿಳೆಯನ್ನೇ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಕೊಂಡಿದ್ವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಏನು ಸರ್ಕಾರದ ಉದ್ದೇಶ ಇತ್ತೋ ಅದು ಸರಿಯಾದ ರೀತಿಯಲ್ಲಿ ಸಾರ್ಥಕತೆಯನ್ನು ಪಡ್ಕೊಂತ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ಆಗಬಾರ್ದು, ನೀವು ಮೇಂಟೈನ್ ಮಾಡಿ. ಯಾಕೆಂದರೆ ಇದರ ಉದ್ದೇಶನೇ ನಮ್ಮಲ್ಲೆಲ್ಲ ಈ ಸಿಟಿ ಒಳಗೆ ಎಲ್ಲರಿಗೂ ಈ ನೀವು ಕೊಟ್ಟಿರ್ಬೋದೇನೋ ಯಾವುದು ಟಬ್ಗಳು, ಆ ಟಬ್ಗಳು ಕೊಟ್ಟು ಈಗ ನೋಡಿ ಕೊಡಬೇಕು ಅಂತ ಕೊಡ್ತಾ ಇದ್ದೀರಿ ಇವಾಗ. ಅದಲ್ಲ ಇಲ್ಲಿ ಈ ಸೈಜ್ ಕೊಟ್ಟರೆ ಇದು ಎಷ್ಟು ಒಂದು ಮನೆಗೆ ಸಾಕಾಗುತ್ತಾ? ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇರಬೇಕು. ನೀವು ಕೆಲಸ ಮಾಡ್ತೀರಲ್ಲ, ಇಷ್ಟು ಹಬ್ಬದ ಕೊಟ್ಟರೆ ಇದಕ್ಕೆ ಏನಾಗುತ್ತೆ? ಇದರಲ್ಲಿ ಎಲ್ಲಿ ಹಾಕ್ತಾರೆ ಕಸನ? ಅಟ್ಲೀಸ್ಟ್ ಒಂದು ಹಳ್ಳಿಗಾಡಿನಲ್ಲಿ ಒಂದು ಕಸ ಹಾಕ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಹಬ್ಬದೊಂದು ಕೊಡ್ಬೇಕು, ಒಂದು 2-3 ಒಂದೊಂದು ಮನೆಗೆ 2 ಕೊಡ್ಬೇಕು. ಕೊಡಿ. ಇವು ಯಾಕೆ ಕೊಡ್ತೀರಿ? ವಾಪಸ್ ಕೊಟ್ಬಿಡಿ. ನೀವು ವಾಪಸ್ ಕೊಟ್ಬಿಟ್ಟು ದೊಡ್ಡವು ಕೊಡ್ರಿ. ಸಾಕಾಗಲ್ಲ. ನೀನ್ ಸಂಸಾರ ಮಾಡ್ತಾ ಇದೀಯಾ? ನಾನ್ ಸಂಸಾರ ಮಾಡ್ತಾ ಇದ್ದೀನಿ, ನನಗೆ ಗೊತ್ತೈತಿ. ನೀನ್ ಸಂಸಾರ ಮಾಡಂಗಿದ್ರೆ ನಿನಗೆ ಗೊತ್ತಿರೋದು. ನೀವೆಲ್ಲ ಸರ್ಕಾರಿ ಕೆಲಸ ಹೆಂಗ್ ಮಾಡ್ತೀರಾ ಅಂದ್ರೆ ಬೇಕಾಬಿಟ್ಟಿ ಮಾಡ್ತೀರಾ. ಇದು ಆಗ್ಬಾರ್ದು. ವಾಸ್ತವ ಸ್ಥಿತಿಗೆ ಹತ್ತಿರವಾಗಿ ಏನ್ ಕೆಲಸ ಮಾಡಿದ್ರು ಮಾಡಬೇಕು. ಇದು ಆಗುತ್ತೆ ಅಂತ ಅನ್ಸಿರಿ ಆಗುತ್ತೆ ಅಲ್ರವ? ಇದು ಆಗಲ್ಲ. ಇದು ನೀನು ಸಂಸಾರಿ ಆಗಿದ್ರೆ ನಿನಗೆ ಗೊತ್ತಿರೋದು. ಎಷ್ಟು ದಪ್ಪ ತರಬೇಕಾಯ್ತು, 2 ದಿವಸ ಶೇಖರಣೆ ಮಾಡೋಕ್ಕೆ ಎಷ್ಟು ದಪ್ಪ ಬೇಕು, ತರಕಾರಿ ಕಟ್ ಮಾಡೋದು, ಅದ್ರ ಬೇರು, ಮತ್ತೊಂದು ಕಸ ಕಡ್ಡಿ ಎಲ್ಲ ಇದ್ರೆ 1 ದಿವಸಕ್ಕೆ ತುಂಬ ಹೋಗ್ತದೆ. ಅದರಿಂದ ಇವೆಲ್ಲ ವಾಪಸ್ ಕೊಟ್ಟು ದೊಡ್ಡವು ಕೊಡಿ. ದುಡ್ಡು ಎಷ್ಟಾಗಿ ದೊಡ್ಡವು ಕೊಡಿ, ವಾಪಸ್ ಕೊಟ್ಬಿಡಿ, ದೊಡ್ಡವು ಕೊಡಿ. ಅವಾಗ ನಿಮ್ಮ ಟ್ಯಾಕ್ಟ್ರಿಗೆ ಮನೆ ತಗೋದ್ರೆ ಅವ್ರು ತಂದು ಈಚೆಗೆ ಕೊಡ್ತಾರೆ, ನೀವು ಟ್ಯಾಕ್ಟ್ರಿಗೆ ಹಾಕ್ಕೊಂಬರ್ಬೋದು. ಅದು ರೆಗ್ಯುಲರ್ ಆಗಿ ಮಾಡಿದ್ರೆ ಅವ್ರಿಗೂ ರೆಗ್ಯುಲರ್ ಆಗಿ ಈಗ ಸಿಟಿ ಒಳಗೆ ನೋಡು, ಅವ್ರು ಆಡೋ ಪಾಡೋ ಹಾಕ್ಕೊಂಬರ್ತಾರೆ. ವಾರ್ಡ್ ಬತ್ತಿದ್ದಂಗೆ ಎಲ್ಲ ಹೆಣ್ಮಕ್ಳು ಈಚಿಡ್ಕೊಂಬಂದು ಡಬ್ಬಿ ಕೊಟ್ಬಿಟ್ಟು ಅವನ್ನ ತುಂಬ್ಕೊಂಬರ್ತಾರೆ. ನೀವು ಮನೆ ಮುಂದೆ ಹಾಕ್ಯಂತಾರಲ್ಲ, ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ. ಅದನ್ನ ದೊಡ್ಡದು ಕೊಡ್ತಕ್ಕಂಥದ್ದನ್ನ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಬೇಕು. ಆ ಯುಟಿಲೈಸ್ ಮಾಡ್ಕೊಂಡಾಗ ಸರ್ಕಾರದ ಧ್ಯೇಯ ಏನಿರುತ್ತೋ ಅದು ಸಾರ್ಥಕತೆ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ವಿಶೇಷವಾಗಿ ನಾವು JJM ಎಲ್ಲ ಕಡೆಗೂ ಮಾಡಿದ್ವಿ. ಕುಡಿಯೋ ನೀರನ್ನ ಮನೆಗೆ ಕುಡಿಯೋ ನೀರು ನಿಮ್ಮ ಊರಿಗೂ ಮಾಡಿದ್ವಿ ಅಂತ ಕಾಣಿಸುತ್ತೆ. ಬರುತ್ತೆ, ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರಲ್ಲ. ನಮ್ಮವ್ವ 2.5 ಕಿಲೋಮೀಟರ್ ಹೊತ್ಕೊಂಡ್ಬರೋದು. ನಾವು ಸ್ನಾನ ಭಾನುವಾರ ಮಾತ್ರ ಮಾಡ್ತಿದ್ದೋ. ನಿಮ್ಮ ಮನೆ ತಕ್ಕ ನೀರು ಬಂದ್ರು ಎಲ್ಲೋ ಒಂದು ಸ್ಮೆಲ್ಲಿಲ್ ಬರಲಿಲ್ಲ ಅಂದ್ರೆ ಕೂಗಾಡ್ತಿರಲ್ಲ ನೀವು ಹೆಣ್ಮಕ್ಳು. ಹೆಂಗೆ ನಿಮ್ಮ ಜೀವನ? ಹಿಂದೆಲ್ಲ ನಾವು ಹೆಂಗ್ ಬದುಕ್ತಿದ್ದೋ? 75 ವರ್ಷ 80 ವರ್ಷ ಆದ್ರೂ ಒಳಗೆ ನಮ್ಮ ತಾತಿರು ನಮ್ಮ ಪೂರ್ವಿಕರು. ಈಗ ಬಳ್ಕಂಪಾಳ್ಯ ಬಾವಿಗೆ ಹೋಗಿ ಅಲ್ಲಿಂದ ಸೇರ್ಕೊಂಡ್ಬಂದು ನಮ್ಮನೆ 30-35 ಜನ ಇದ್ದರು. ಶಿವಕ್ಕ ಬರೋದು ಅವಾಗ ಹೋಗಿ ಪಾಪ ಶಿವಕ್ಕ ನೋಡೋದು. ನಮ್ಮವು ಪಾಡ ಪಾಪ ನೀರು ಸುರಿಯೋದು 9 ಗಂಟೆ 10 ಗಂಟೆ ಆದ್ರೂ ನೀರು ಬರ್ತಲೇ ಇರೋದು. ಅದು ಜ್ಞಾಪಿಸ್ಕೊಂಡು ಇವತ್ತು ಕಣ್ಣಾಗ ನೀರು ಬರುತ್ತೆ. ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿರೋರು ಅಂತ. ನಿಮ್ಗೆ ಈಗ ಇತ್ತೀಚೆಗೆ ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದೆ. ಅದರ ಸದುಪಯೋಗ ಪಡ್ಕೊಳ್ತಕ್ಕಂಥದ್ದನ್ನ ನೀವೆಲ್ಲ ಸೇರಿ ಮಾಡ್ತಕ್ಕಂಥದ್ದನ್ನ ಮಾಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಿಮ್ಮದು ಹೆಣ್ಮಕ್ಳದ್ದು ಒಂದು ಇದನ್ನ ಕೇಳಿದ್ರಿ, ಯಾವುದು ಒಂದವ್ರು ಅವ್ರು ಯಾರ